ಸುಮಾರು 25 ವರ್ಷ ಆಯ್ತು ಅವರು ಸಂಗೀತ ಕ್ಷೇತ್ರಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಬಂದು. ಆ ನಿಟ್ಟಿನಲ್ಲಿ ಉಡುಪಿಯಲ್ಲಿ 23 ಆಗಸ್ಟ್ ನಾಡು ಬೆಳಿಗ್ಗೆ 6:30 ಗಂಟೆಯಿಂದ 24 ಆಗಸ್ಟ್ ಬೆಳಿಗ್ಗೆ 7:30 ಗಂಟೆವರೆಗೆ ನಿರಂತರ ವಿದೌಟ್ ಬ್ರೇಕ್ ಒಂದು ದಾಸ ಸಾಹಿತ್ಯದ 250 ಹಾಡುಗಳು 25 ಗಂಟೆ ಒಂದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಪಂಚವಿಂಶತಿಯಿಂದ ಉಡುಪಿಯ ಗೀತಾ ಮಂದಿರದ ಶ್ರೀ ಪುತ್ತಿಗೆ ನರಸಿಂಹ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಆಗಸ್ಟ್ 23ನೇ ತಾರೀಕಿಗೆ ಈ ಕಾರ್ಯಕ್ರಮ 6:30ಗೆ ಪ್ರಾರಂಭಗೊಂಡು 24ನೇ ತಾರೀಕು ಆಗಸ್ಟ್ 24ನೇ ತಾರೀಕಿಗೆ 7:30 ತನಕ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ವರದಿಯನ್ನು ನೀವು ಪಡ್ಕೊಂಡು ಹಾಗೂ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಸಂಗೀತ ಒಕ್ಕೂಟ, ನಿರ್ಮಾಪಕರ ಒಕ್ಕೂಟ ಯಾವುದು ಸಕ್ರಿಯವಾಗಿಲ್ಲ. ಅದು ಸಂಗೀತ ನಿರ್ದೇಶಕರ ಒಕ್ಕೂಟದಲ್ಲಿ ಒಗ್ಗಟ್ಟಿದೆ. ಆದ ಕಾರಣ ಅದು ಇಷ್ಟು ವರ್ಷದಿಂದ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿದೆ. ಗುರುರಾಜ್ ಅಂಬಿ ಅವರು ಸ್ಟುಡಿಯೋ ಇಂಜಿನಿಯರ್ ಒಂದು ನನ್ನ ಕಲಾ ಜೀವನದ ಎಲ್ಲ ಕಾರ್ಯಕ್ರಮದ ಹಾಡುಗಳ ಧ್ವನಿಮುದ್ರಣ ಆಗಲಿ, ನಾಟಕದ ಧ್ವನಿಮುದ್ರಣಗಳೆಲ್ಲ ಮಾಡಿದವರು. ಸಂಗೀತ ಬಾಲಚಂದ್ರ ಸುಮಾರು 25 ವರ್ಷದಿಂದ ನಮ್ಮ ಒಲಿಯರ್ ಹೆಸರಲ್ಲಿ ನನ್ನ ತಾಲೂಕಿಂದ ಆ ಹಾಡನ್ನು ಹಾಡಿ ಪ್ರಶಸ್ತಿಯನ್ನು ಪಡೆದವರು. ಏಕೆ ವಿಜಯದ ಬಗ್ಗೆ ತುಂಬ ಗೊತ್ತಿದೆ. 35 ವರ್ಷದಿಂದ ನನ್ನ ಒಟ್ಟಿಗೆ ಪಯಣದಲ್ಲಿದ್ದವರು. ಬಟ್ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪಂಚವಿಂಶತಿ ಅಂತ ಹೇಳಿ ಉಡುಪಿಯಲ್ಲಿ ದಾಸರ ಪದಗಳ ಆಸಕ್ತರು ತುಂಬಾ ಮಂದಿ ಇದ್ದಾರೆ. ಅದ ಕಾರಣ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಭೂಮಾ ಜ್ಯುವೆಲರ್ಸ್ ಇದರ ಪ್ರಾಯೋಜಕತ್ವವನ್ನು ಮಾಡ್ತಾ ಇದೆ. ನೀವು ಉಡುಪಿಗೆ ಬರುವುದಿಲ್ಲ ಗೊತ್ತುಂಟ, ಉಡುಪಿಗೆ ಜನ ಬರುವಾಗ ಮಾಡ್ಬೇಕು. ನೀವು ಉಡುಪಿಯ ಪತ್ರಕರ್ತರಿಗೆ ಬರುವಾಗೆ ತಿಳಿ ಹೇಳ್ಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗ್ಲೇಬೇಕು. ನಾವು ಕೇವಲ ಹಾಸ್ಯ ನಾಟಕಗಳು, ಹಾಸ್ಯ ಸಿನಿಮಾಗಳ ಹಿಂದೆ ಇದ್ದೇವೆ. ಈ ತರದೊಂದು ಕಾರ್ಯಕ್ರಮಗಳು ಹೆಚ್ಚು ಆಗ್ಬೇಕು ಅಂತ ಉದ್ದೇಶದಿಂದ ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿಯ ಹೆಚ್ಚು ಪ್ರೇಕ್ಷಕರು ಬರುವ ನಿಟ್ಟಿನಲ್ಲಿ ನಮಗೆ ಪ್ರಚಾರವನ್ನು ಕೊಟ್ಟು ಪ್ರೇಕ್ಷಕರನ್ನು ತರಿಸ್ಬೇಕು. ಉಡುಪಿಗೆ ಖಾಲಿ ಪ್ರಚಾರ ಇದ್ರೆ ಸಾಕು, ಆಸಕ್ತರು ತುಂಬಾ ಜನ ಇದ್ದಾರೆ, ಬರ್ತಾರೆ ಅವರು ಖಂಡಿತ. ಯಾಕೆಂದ್ರೆ ಪ್ರಜ್ಞಾವಂತ ಪ್ರೇಕ್ಷಕರು ಉಡುಪಿದ್ದಾರೆ ತುಂಬಾ ಜನ. ಈ ತರ ಒಂದು ಕ್ಲಾಸಿಕ್ ಪ್ರೋಗ್ರಾಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸಂಗೀತ ಬಾಲಚಂದ್ರ ಅವರಿಗೆ ಅಲ್ಲಿ ತುಂಬಾ ಅಭಿಮಾನಿಗಳಿದ್ದಾರೆ. ಆದ ಕಾರಣ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಬೋದು. ನೀವೆಲ್ಲರೂ ಇದಕ್ಕೆ ಸಹಕಾರ ನೀಡಿ ಪ್ರಚಾರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಸುಮಾರು 250 ದಾಸರ ಪದಗಳಿಗೆ ನೂತನವಾದಂತಹ ರಾಗ ಸಂಯೋಜನೆ ಮಾಡಲ್ಪಟ್ಟಿದೆ. ಈ ಕಾರ್ಯಕ್ರಮಕ್ಕೋಸ್ಕರವೇ ಇದ್ದಾರೆ. ಇದನ್ನ ರಾಗ ಸಂಯೋಜಿಸಿದವರು ಶ್ರೀಯುತ ಗುರುರಾಜ್ ಇವರು. ಅದು ಒಂದು ಮುಖ್ಯ ವಿಷಯ. ಯಾಕೆಂತ ಹೇಳಿದ್ರೆ ಎಲ್ಲ ನೂತನ ರಾಗ ಅದಕ್ಕೆ ಅಳವಡಿಸಲಾಗಿದೆ. ಹೊಸ ಹಾಡುಗಳು ಹಾಗೂ ಹೊಸ ರಾಗದಲ್ಲಿ. ಅಂದ್ರೆ ಇಷ್ಟು ತನಕ ಈ ಹಾಡು ಯಾರಿಂದಲೂ ಯಾರು ಕೂಡ ಹಾಡಲಿಲ್ಲ. ಅಂತಹ ಹೊಸ ಹಾಡುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಹೇಳಬೇಕಾದಂಥ ವಿಷಯ ಅದಕ್ಕಾಗಿ. ಹಾಗೂ ನನಗೆ ತುಂಬ ಜನರ ಸಹಕಾರ, ಟೆಕ್ನಿಕಲ್ ವಿಷಯ ಆಗಿರ್ಬೋದು, ಅದರ ಕೂಡ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಕಲಾವಿದರ 2 ಟೀಮನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದು ನಿರಂತರ 25 ಗಂಟೆಗಳ ಕಾಲ ನಡೀತದೆ. 3 ಗಂಟೆಗಳಿಗೆ ಕಲಾವಿದರ ಟೀಮ್ ಶಿಫ್ಟ್ ಆಗಿ ಚೇಂಜ್ ಆಗ್ತಾ ಇರ್ತದೆ. ಆ ಕಲಾವಿದರು ಕೂಡ ತುಂಬಾ ರೀತಿಯಲ್ಲಿ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಗುರುರಾಜ್ ಹಾಗೂ ರಸಾಕ್ ಕರಿವೆಲ್ಲೂರು, ತಬಲಾ ವಾದನದಲ್ಲಿ ಶ್ರೀಯುತ ವೀಕ್ಷಿತ್ ಕೊಡಂಚ ಹಾಗೂ ದೀಪಕ್ ರಾಜ್ ಉಳ್ಳಾಳ್, ಫ್ಲೂಟ್ ವಾದಕರಾಗಿ ಸಂತೋಷ್ ವಿಟ್ಲ
ಹಾಗೂ ರಿದಮ್ ಪ್ಯಾಡ್ ವಾದಕರಾಗಿ ಶ್ರೀ ಪ್ರಭಾಕರ್ ಅಮನ್ಗೋಡ್ ಹಾಗೂ ವಾಮನ್ ಕುಮಾರ್ ಇವರೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದಾರೆ ಈ ವಿಷಯವನ್ನ ತಿಳಿಸ್ಲಿಕ್ಕೆ. ಇದರಲ್ಲಿ ದಾಸರದ ಎಲ್ಲಾ ದಾಸರುಗಳನ್ನೇ ಹೊಡಿದ್ದಾರೆ. ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಮಹಿಮತಿದಾಸರು, ಮತ್ತೆ ಅಂದ್ರೆ ಕೆಲವೊಂದೆರಡು ಹಾಡು ಕೂಡ ನಾವು ಹಳೆಯ ದಾಸರದು. ಯಾಕಂದ್ರೆ ದಾಸ ಸಾಹಿತ್ಯಕ್ಕೆ 500 ರಿಂದ 550 ವರ್ಷ ಇತಿಹಾಸ ಇದೆ ಕನ್ನಡ ದಾಸ ಸಾಹಿತ್ಯಕ್ಕೆ. ಆ ಎಲ್ಲ ಹಿಂದಿನ ಹಾಡುಗಳನ್ನು ಹೆಚ್ಚಾಗಿ ಯಾರು ಈ ಬಳಕೆ ಮಾಡದ ಹಾಡುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಕನ್ನಡ ಮಾತ್ರ, ಕನ್ನಡ ದಾಸರದ ಮಾತ್ರ, ಕನ್ನಡ ಸಾಹಿತ್ಯ 24 ಗಂಟೆನೂ ಲೈವ್ ಮ್ಯೂಸಿಕ್, 25 ಗಂಟೆ ಲೈವ್ ಮ್ಯೂಸಿಕ್, 25 ಗಂಟೆ ಲೈವ್ ಮ್ಯೂಸಿಕ್. ಅದು 3 ಶಿಫ್ಟ್ ಮಾಡ್ತೇವೆ ನಾವು ಆರ್ಟಿಸ್ಟ್ಗಳನ್ನು. ಎಲ್ಲರಿಗೆ ಇವರು 25 ಗಂಟೆ ಹಾಡಲೇಬೇಕು. ಕಲಾವಿದರಿಗೆ ಅಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲ, ಇದು ಆಕ್ಚುಲಿ ನಾವು ಸತ್ಯ ಹೇಳಬೇಕಿದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ದಾಸ ಸಾಹಿತ್ಯವನ್ನು ತಗೊಂಡು ಮಾಡುವಂತಹ ಸಾಧನೆ. ಕರ್ನಾಟಕದಲ್ಲಂತೂ ಶಿವರ್ ನಾವು ಯಾರು ಮಾಡಲಿಲ್ಲ. 25 ಗಂಟೆ, ಅದು ಸಹ ಒಂದು ಫೀಮೇಲ್ ಸ್ತ್ರೀ ಇವತ್ತಿನವರೆಗೂ ಮಾಡಲಿಲ್ಲ. ಇದು ಪ್ರಥಮ ಒಂದು ಪ್ರಯತ್ನ. ಸೊ ಸ್ತ್ರೀಯಿಂದ ಆಗುವಂತ ಒಂದು ಪ್ರಯತ್ನಕ್ಕೆ ಇದಕ್ಕೆ ತುಂಬಾ ಸಪೋರ್ಟ್ ಬೇಕು. ಯಾಕಂದ್ರೆ ಒಂದು ಹೆಣ್ಣು 25 ಗಂಟೆ ದಾಸ ಸಾಹಿತ್ಯವನ್ನು ಹಾಡಲಿಲ್ಲ ಇವತ್ತಿನವರೆಗೆ. ಪೂರ್ವ ತಯಾರಿ ದಿವಸಕ್ಕೆ 6 ಗಂಟೆ ಅವರು 3 ತಿಂಗಳಿಂದ ಹಾಡ್ತಾ ಇದ್ದಾರೆ ಮನೆಯಲ್ಲಿ ಪ್ರಾಕ್ಟೀಸ್. 6 hours ನಾನ್ ಸ್ಟಾಪ್ ಹಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ 3 ಗಂಟೆಗೆ ಒಂದು 10 ನಿಮಿಷ ಬ್ರೇಕ್ ನಾರ್ಮಲಿ ನಾವು ತಗೊಳ್ತೇವೆ. ಅದ ಗೋಲ್ಡನ್ ಬುಕ್ ಅವರು ಹೇಳಿದ್ದಾರೆ. ಸೊ ಆ ಬ್ರೇಕ್ಗಳನ್ನು ತಗೊಳ್ಬೇಕಾಗ್ತದೆ. ನೀರು ಕುಡಿಲಿಕ್ಕೆ, ಲೈಟ್ ಫುಡ್ ತಗೊಳ್ಳಿಕ್ಕೆ. ಟೋಟಲ್ ನಾವು 8 ಜನ ಕಲಾವಿದರಿದ್ದೇವೆ. 7-8 ಜನ. 2 ಬ್ಯಾಚ್ ಅಲ್ಲ, 2 ಬ್ಯಾಚ್. 2 ಅಂದ್ರೆ ಹೇಳಿಕ್ಕೆ ಆಗುದಿಲ್ಲ. ಕೆಲವು ಆರ್ಟಿಸ್ಟ್ 6 ಗಂಟೆ ಸಹ ನೋಡಿಸೋರಿದ್ದಾರೆ. ಕೆಲವರು ನಾನು 1 ಗಂಟೆಯಿಂದ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅವರವರ ಕೆಪಾಸಿಟಿ. ಇವರು ತಬ್ಲಾ ವಿದ್ವಾನ್ ವೀಕ್ಷಿತ್ ಕೊಡಂಚ, ನಾನು ಗುರುರಾಜ್ ಮಂಗಳೂರು, ಸಂಗೀತ ಬಾಲಚಂದ್ರ, ವಿಜಯಣ್ಣನ ಹೆಸರು ಎಲ್ಲರಿಗೂ ಗೊತ್ತುಂಟು, ವಿಜಯ್ ಕುಮಾರ್ ಪಡಿಯಲ್ ಬಾಯಿ, ಏಕೆ ವಿಜಯ್ ಕೋಕಿಲ. ನಾನು ಸಣ್ಣದಿರುವಾಗಲೇ ಒಂದು ನನ್ನ ಬುದ್ಧಿ ಬರುವ ವರ್ಷದಿಂದ ಸಂಗೀತ ಕ್ಷೇತ್ರದಲ್ಲಿ ತುಳುನಾಡಲ್ಲಿ ಕೇಳಿದಂತಹ ಪ್ರಪ್ರಥಮ ಹೆಸರು ಏಕೆ ವಿಜಯ್ ಕೋಕಿಲ. ವಿಶೇಷ ಏನಂದ್ರೆ ಅವರನ್ನು ನಾನು ಕರೆದಿದ್ದೆ ಯಾಕಂದ್ರೆ ಸಂಗೀತ ಬಾಲಚಂದ್ರ ಅವರು 2 ರೆಡ್ FM ಅವಾರ್ಡ್ ತುಳು ಸಿನಿಮಾದಲ್ಲಿ ತಗೊಂಡದ್ದು ಕೂಡ ಏಕೆ ವಿಜಯ್ ಅವರ ಸಂಗೀತದಲ್ಲಿ. ನೀವೆಲ್ಲರೂ ಕೇಳಿರ್ಬೋದು ಹಾಡು ಎನ್ನ ಬಾಲೆಗಂದು ಆಯನ ಸೃಷ್ಟಿ ಮೊದಲಿನ ಬರೆದದ್ದು ವಿಜಯಣ್ಣನ ಸಿನಿಮಾ. ಮತ್ತೆ ಎಲ್ಲರೂ ಫೇಮಸ್ ಆಗಿ ಕೇಳಿರ್ತೀರಿ ಉರುವ ಮಾರಿಗುಡಿಯ ಹಾಡು ಬೊಳ್ಳಿ ಬದುಕು ಮೂಡು, ನೀವು ಕೇಳಿರ್ಬೋದು ಎಲ್ಲರೂ. ಅದನ್ನು ಹಾಡಿದ ಕೂಡ ಸಂಗೀತ ಬಾಲಚಂದ್ರ.